ವಿಚಾರ ಏನಪ್ಪ ಅಂತಂದರೆ, ಸುಹಾಸ್ ಶೆಟ್ಟಿಯನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ ಅಂತ ಹೇಳಿ ಮಾರ್ಚ್ 31ನೇ ತಾರೀಕು ಪೋಸ್ಟ್ ಕೂಡ ಮಾಡ್ತಾರೆ. ಸುಹಾಸ್ ಅವರ ಫೋಟೋ ಹಾಕ್ಬಿಟ್ಟು 8 ಮಾರ್ಕ್ ಹಾಕಿ ನಾವು ನೆಕ್ಸ್ಟ್ ಟಾರ್ಗೆಟ್ನ ಫಿಕ್ಸ್ ಮಾಡಿದ್ದೀವಿ ಅಂತ ಟಾರ್ಗೆಟ್ ಫಿಕ್ಸ್ ಆಗಿರುತ್ತೆ. 3-4 ಬಾರಿ ಪ್ರಯತ್ನಗಳಾಗಿರುತ್ತೆ, ವಿಫಲ ಆಗತ್ತೆ. ರಕ್ಷಣೆ ಕೋರಿದ್ರಾ ಪೊಲೀಸ್ ಇಲಾಖೆಯ ಬಳಿ ರಕ್ಷಣೆ ಕೋರಿದ್ರಾ ಸುಹಾಸ್ ಅನ್ನುವಂಥ ಪ್ರಶ್ನೆ? ಇಲ್ಲ ಮೇಡಮ್, ಯಾಕೆ ಅಂತ ಅಂದರೆ ಕರಾವಳಿಯ ಯಾವ ಹಿಂದೂ ನಾಯಕನು ಪೊಲೀಸ್ನ ಬಳಿ ರಕ್ಷಣೆಯನ್ನು ಕೇಳೋದಿಲ್ಲ. ಸಹಜವಾಗಿ ಪೊಲೀಸರಿಗೆ ಗೊತ್ತಿರುತ್ತೆ, ಅವ್ರು ಕರೆದು ಹೇಳಿ ಕಳಿಸ್ತಾರೆ, ನಿನಗೆ ಪ್ರಾಬ್ಲಮ್ ಇದೆ, ನಿನಗೆ ಥ್ರೆಟ್ ಇದೆ ಹುಷಾರು ಅಂತ. ಅಂದರೆ ಅವರಿಗೆ ವಾರ್ನ್ ಮಾಡಿ ಕಳಿಸ್ತಾರೆ, ನಿನಗೆ ಥ್ರೆಟ್ ಇದೆ ಹುಷಾರು ಅಂತ. ಗಡಿಪಾರು ಮಾಡ್ಬೋದಿತ್ತು ಇವರು, ಅಟ್ಲೀಸ್ಟ್ ಇಲ್ಲಿ ಭಾಗದಲ್ಲಿ ಹಿಂಗಾಗುತ್ತೆ ಅಂದರೆ ಗಡಿಪಾರು ಮಾಡ್ಬೋದಿತ್ತು. ಅಕಸ್ಮಾತ್ ಅವನ ಹತ್ರ ಆಯುಧಗಳಿರ್ತವೆ, ನಾವು ಕೇಸ್ ಹಾಕ್ತೀವಿ, ನಾವು ನಿಮ್ಮನ್ನು ರಾಬ್ರಿ ಕೇಸ್ ಹಾಕ್ತೀವಿ ಅನ್ನೋದ್ರ ಬದಲು ಹಾಕ್ಬಿಟ್ಟು ಒಳಗೆ ಕಳಿಸಿದ್ದಿದ್ರು ಸುಹಾಸ್ ಉಳಿತಿದ್ದ ಅಂತ. ಅಂದರೆ ಇವ್ರ ಉದ್ದೇಶ ಅದಿರಲಿಲ್ಲ. ಮತ್ತು ಇನ್ನೊಂದು, ನಾವು ಪೊಲೀಸ್ ಇಲಾಖೆ ಹತ್ರ ಯಾವತ್ತೂ ಕೂಡ ಹೋಗಿ ನನಗೆ ರಕ್ಷಣೆ ಕೊಡಿ ಅಂತ ಸುಹಾಸ್ ಕೇಳುವಂಥ ವ್ಯಕ್ತಿನೇ ಅಲ್ಲ. ಆದರೆ ಸುಹಾಸ್ಗೆ ಆ ಥರ ಥ್ರೆಟ್ ಇದ್ದಿದ್ದು ಇದು ಮೊದಲೇನಲ್ಲ. ಸುಹಾಸ್ಗೆ ಯಾವಾಗ ಅವರು ಫಂಡ್ ಕಲೆಕ್ಟ್ ಮಾಡಿ ಎತ್ತಿಟ್ಟಿದ್ರು, ಇದಕ್ಕೆ ಅವ್ರು ಯಾರು ಈಗ 5 ಲಕ್ಷ ಕೊಟ್ಟಿದ್ದಾರೆ, ಇದು 5 ಲಕ್ಷ ಮಾತ್ರ ಅಲ್ಲ, ಫಾಜಿಲ್ನ ತಮ್ಮ 5 ಲಕ್ಷ ಕೊಟ್ಟಿದ್ದಾನೆ ಅಂತ ಏನು ಕಮಿಷನರ್ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಇದು 5 ಲಕ್ಷ ಮಾತ್ರ ಅಲ್ಲ, ಅದು ಫಾಜಿಲ್ ಹತ್ಯೆ ಆದಾಗಲೇ ಆ ಫಂಡ್ ರೇಸ್ ಆಗಿತ್ತು. ಯಾರ್ಯಾರು ಆ ಫಂಡನ್ನು ರೇಸ್ ಮಾಡಿದ್ರು, ಎಷ್ಟನ್ನು ಎತ್ತಿಟ್ಟಿದ್ರು, ಇದು ರಿವೆಂಜ್ಗೆ ಅಂತಲೇ ಹಣ ಎತ್ತಿಟ್ಟಿದ್ರು ಅಂತ ಸುಹಾಸ್ ಸ್ವತಃ ನನಗೆ ಹೇಳಿದ್ದಾರೆ. ನಾನು ರಿವೆಂಜಿಗೆ ಆಲ್ರೆಡಿ ಪುನೀತ್ ಇಷ್ಟು ಹಣ ಅಂತ ಎತ್ತಿಟ್ಟಿದ್ದಾರೆ, ರಿವೆಂಜ್ ಹೊಡಿಬೇಕು ಅಂತ. ಫಂಡಿಂಗ್ ಎಲ್ಲಿಂದ ಆಗುತ್ತೆ ಅಂತ ಪ್ರಶ್ನೆ. ಮೇಡಮ್, ಈಗೇನಾಗುತ್ತೆ, ಫಂಡ್ ರೇಸ್ ಮಾಡೋದಾದ್ರೆ ಇವತ್ತು ನಾನು ರೇಸ್ ಮಾಡ್ಬೋದು. ಸುಹಾಸ್ಗೆ ರಿವೆಂಜ್ ಹೊಡಿತೀನಿ, ಫಂಡ್ ಕೊಡಿ ಅಂದರೆ ಕೊಡೋರು ಇರ್ತಾರೆ. ಯಾಕೆ? ಸುಹಾಸನ ಮೇಲಿನ ಅಭಿಮಾನದಿಂದ, ಆ ಕಾರ್ಯಕರ್ತರನ್ನು ಕಳೆದುಕೊಂಡಂಥ ಒಂದು ನೋವಿನಿಂದ ಇವತ್ತು ಫಂಡ್ ಕೊಡೋರಿಲ್ವಾ? ನಾನು ನೇರವಾಗಿ ಚರ್ಚೆ ಮಾಡ್ತೀನಿ, ಮುಚ್ಚು ಮೊರೆ ನನ್ನ ಹತ್ರ ಇಲ್ಲ ಮೇಡಮ್. ನಾನು ನೇರವಾಗಿ ಯಾವತ್ತೂ ಮಾತಾಡೋನು. ನಾನೇನಾದರೂ ಪಬ್ಲಿಕ್ಕಲ್ಲಿ ನಾನೊಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತು ಸುಹಾಸ್ಗೆ ಅನ್ಯಾಯ ಆಗಿದೆ, ಸುಹಾಸನ್ನು ಯಾರು ಹೊಡೆದಿದ್ದಾರೋ ಅವ್ರನ್ನ ಹೊಡಿಬೇಕು, ನನಗೆ ಫಂಡ್ ಕೊಡಿ ಅಂದರೆ ಫಂಡ್ ಕೊಡೋರಿಲ್ವಾ? ಅವತ್ತು ಅದೇ ರೀತಿ ಫಾಜಿಲ್ನ ವಿಚಾರದಲ್ಲಿ ಫಂಡ್ ರೇಸ್ ಆಯಿತು. ಸುಹಾಸನ್ನು ಹೊಡಿಲೇಬೇಕು ಅಂತ ಫಂಡ್ ರೈಸ್ ಮಾಡಿದರು. ಇದು ಇಲಾಖೆ ಗಮನಕ್ಕಿಲ್ಲ ಅಂತ ಹೇಳಿದ್ರೆ ಅದು ಮೂರ್ಖತನ. ಇವತ್ತೇನು ಯು ಟಿ ಖಾದರ್ ಅವರು ಹೇಳ್ತಾರೆ, ಇಲ್ಲ ಸುಳ್ಳು. ಯು ಟಿ ಖಾದರ್ ಹೇಳ್ತಾರೆ, ಹಿಂದಿನ ದಿವಸ ಕ್ಲೀನ್ ಚೀಟ್ ಕೊಡ್ತಾರೆ, ಯಾರಿಗೆ? ಫಾಜಿಲ್ನ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಡ್ತಾರೆ. ಯು ಟಿ ಖಾದರ್ ಹೆಂಗೆ ಕೊಟ್ಟರು ಅವರು, ಯಾವ ಆಧಾರದಲ್ಲಿ ಕೊಟ್ಟರು? ಹಾಗಾದರೆ ನಿಮ್ಮ ಕಮಿಷನರ್ ಹೇಳ್ತಾರೆ ಅದು ಸುಳ್ಳು, 5 ಲಕ್ಷ ಕೊಟ್ಟಿರೋದು. ಇದು 5 ಲಕ್ಷ ಅನ್ನೋದು ಸುಳ್ಳು ಅನ್ನೋದು ನಾನು ಒಪ್ಕೊತೀನಿ. 5 ಲಕ್ಷ ಅಲ್ಲ, ಆ ಫಂಡು ಹತ್ತತ್ರ 50 ಲಕ್ಷಕ್ಕೂ ಹೆಚ್ಚು ಅವತ್ತು ಯಾರ್ಯಾರಿಗೆ ಕೊಡಬೇಕಿತ್ತು ಅದು ಕೊಟ್ಟಿದ್ರು. ಅದು ರಿವೆಂಜಿಗೆ ಅಂತಲೇ ಎತ್ತಿಟ್ಟಿದ್ರು, ಅದು ರಿವೆಂಜ್ ಮಾಡಿಸಿದ್ರು. ಆದರೆ ಇವತ್ತು ಅದಕ್ಕೆ ಬಣ್ಣ ಕಟ್ಟಬೇಡಿ, ಇದು ಯಾವುದೋ ಗ್ಯಾಂಗ್ ವಾರು ಮತ್ತೇನು ಅಂತ. ಖಂಡಿತವಾಗಿಯೂ ಇಲ್ಲ. ಥ್ರೆಟ್ ಇತ್ತು, ರಕ್ಷಣೆ ಬೇಕಾಗಿರಲಿ, ರಕ್ಷಣೆ ಪೊಲೀಸ್ನವ್ರು ಕೊಡೋ ಅಗತ್ಯ ಇರಲಿಲ್ಲ. ಆದರೆ ನೀವು ಹಂತಕರ ಜೊತೆ ಕೈ ಜೋಡಿಸಬಾರ್ದಿತ್ತು ಅಂತ. ಹಂತಕರ ಜೊತೆ ಕೈ ಜೋಡಿಸಿದ್ದೀರಿ. ಪೊಲೀಸ್ ಇಲಾಖೆ ಫೇಲ್ಯೂರ್ ಯಾವುದು ಅಂತ ಅಂದರೆ ಹಂತಕರ ಜೊತೆ ಕೈ ಜೋಡಿಸಿದ್ದು. ನೀವು ಹಂತಕರ ಜೊತೆ ನಿಲ್ಲಿಲ್ಲ ಅಂದಿದ್ದಿದ್ರೆ ಸುಹಾಸನ್ನು ಮುಟ್ಲಿಕ್ಕೆ ಅಲ್ಲಿ ಯಾವ ಮತಾಂಧ ಶಕ್ತಿಗಳಿಗೂ ಸಾಧ್ಯ ಇರಲಿಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕರಾವಳಿ ಭಾಗ ಅಂತಂದರೆ ಹಿಂದೂ ಅಂತಂದರೆ ಕರಾವಳಿ ಭಾಗ ಅನ್ನೋದು ಈ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಿದೆ. ಹಿಂದೂ ಕಾರ್ಯಕರ್ತರಿಗೆ ಕರಾವಳಿ ಭಾಗದಲ್ಲಿ ಮಹತ್ವ ಇಲ್ವಾ, ಅಂದರೆ ಅಸಡ್ಡೆಯನ್ನು ತೋರಿಸಲಾಗ್ತಾ ಇದೆಯಾ ಅನ್ನುವಂತಹ ಒಂದು ವಿಚಾರ. ಮತ್ತು ಪ್ರವೀಣ್ ನೆಟ್ಟಾರು ಕೊಲೆ ಆಯಿತು. ಪ್ರವೀಣ್ ನೆಟ್ಟಾರ್ ಏನು ಮಾಡಿದರು? ಹಿಂದೂ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡಿದರು, ಅವರ ಕೊಲೆ ಆಯಿತು. ಅಂದರೆ ಇಲ್ಲಿ ಕೊಲೆಯೇ ಪ್ರತಿಕಾರ ಅನ್ನುವಂತಹ ಮಟ್ಟಿಗೆ ಬಂದುಬಿಟ್ಟಿದೆ. ಸೂಕ್ಷ್ಮ ಪ್ರದೇಶಗಳನ್ನು ಸೂಕ್ಷ್ಮವಾಗಿ ಇಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ. ಹಿಂದೂ ಕಾರ್ಯಕರ್ತರಿಗೆ ಬೆಲೆ ಇಲ್ವಾ ಅಂತ. ನೋಡಿ ಮೇಡಮ್, ಇದು ಪ್ರತಿಕಾರ ಅಂತ ಏನಿದೆ, ಇದು ಪ್ರವೀಣ್ ನೆಟ್ಟಾರ್ಗೆ ಪ್ರತಿಕಾರ ಆಯಿತು ಫಾಜಿಲ್ ಅಂತ ಹೇಳ್ತಾರೆ. ನಾನು ಹೇಳೋದು, ಪ್ರವೀಣ್ ನೆಟ್ಟಾರ್ ಯಾಕೆ ಕೊಲೆ ಆಯಿತು ಅನ್ನೋದನ್ನು ಸಮಾಜ ಫಸ್ಟು ಗಣನೆಗೆ ಅರ್ಥ ಮಾಡ್ಕೋಬೇಕು. ಪ್ರತಿಕಾರ ಅನ್ನುವುದು ಇಸ್ಲಾಂನ ಒಳಗಿರ್ತಕ್ಕಂಥ ಬಹಳ ದೊಡ್ಡ ಒಂದು ಮಹತ್ವ ಕೊಟ್ಟಿದ್ದಾರೆ ಅದಕ್ಕೆ, ಪ್ರತಿಕಾರಕ್ಕೆ. ನಿಮಗೆ ನಾನು ದಾಖಲೆಗಳ ಮುಖಾಂತರ, ಮತ್ತು ಇದು ನನ್ನ ವೈಯಕ್ತಿಕವಾಗಿ ನಾನು ದಾಖಲೆ ಇಡ್ತೀನಿ, ಈ ಮಾತಿಗೆ ನಾನು ದಾಖಲೆ ಕೊಡ್ತೇನೆ, ಯಾರು ಯಾವಾಗ ಬೇಕಾದರೂ ಕೇಳ್ಬೋದು. ಇಸ್ಲಾಂನ ಕುರಾನ್ನ ಒಳಗಡೆ ನೀವು ಪ್ರತಿಕಾರವನ್ನು, ಅಂದರೆ ಯಾವುದೇ ಕೊಲೆಗೆ ಪ್ರತಿಕಾರವನ್ನು ತೆಗೆದುಕೊಳ್ಬೇಕು, ಅದು ಶಾಸನ ಅಂತ ಕುರಾನ್ ಹೇಳುತ್ತೆ. ಈ ಕುರಾನನ್ನು ನೀವು ಬೋಧಿಸ್ತೀರಾ ಮಕ್ಕಳಿಗೆ, ಅಂದರೆ ಎಳೆ ಮಕ್ಕಳಿಗೆ ನೀವು ಕರ್ಕೊಂಡು ಹೋಗಿ, ಮಕ್ಕಳು ಯಾರು ಆಟ ಆಡ್ಕೊಂಡು ಬೆಳಿಬೇಕು ಆ ಮಕ್ಕಳನ್ನು ಕರ್ಕೊಂಡೋಗಿ ಮದರಸ ಮತ್ತು ಮಸೀದಿಗಳಲ್ಲಿ ಕುರಾನ್ನ ಬೋಧನೆ ಮಾಡ್ತೀರಿ. ಆ ಕುರಾನ್ನಲ್ಲಿ ಕೊಲೆಗೆ ಪ್ರತಿಕಾರ ತೆಗೆದುಕೊಳ್ಳುವುದು ಶಾಸನವಾಗಿದೆ, ಅದು ಶಾಸನ ಅಂತ, ಇನ್ಮೇಲಿಂದ ಅದು ಶಾಸನ ಅಂತ.
ಅದನ್ನು ಕುರಾನ್ ಶಾಸನ ಮಾಡಿದ ಮೇಲೆ ಅವರು ಪ್ರತಿಕಾರಕ್ಕೆ ಮುಗಿ ಬೀಳ್ತಿದ್ದಾರೆ. ಅಂದರೆ ಎಲ್ಲೋ ಏನೋ ಒಂದು ಘಟನೆ ಅಚಾನಕ್ ಆಯಿತು ಅಂದರೆ ಇಲ್ಲ ಇದಕ್ಕೆ ಇವರೇ ಮಾಡಿದ್ದು, ಇದು ಹಿಂದೂ ಕಾರ್ಯಕರ್ತರೇ ಮಾಡಿದ್ದು ಅಂತ ಪ್ರತಿಕಾರ ಮಾಡ್ತೀರಿ. ಆ ಪ್ರತಿಕಾರ ಮಾಡ್ತೀರಿ. ಆಗ ಪ್ರತಿಕಾರ ಆದಾಗ ನಮಗೊಂದು ನೋವು ಬರುತ್ತೆ. ಈಗ ಪ್ರವೀಣ್ ನೆಟ್ಟಾರ್ದು ಪ್ರತಿಕಾರವಾಗಿ ನೀವು ಹೊಡಿತೀರಿ ಅಂದರೆ ಪ್ರವೀಣ್ ನೆಟ್ಟಾರ್ ಏನು ತಪ್ಪು ಮಾಡಿದ್ದ? ಪ್ರವೀಣ್ ನೆಟ್ಟಾರ್ ಯಾರಿಗೇನು ತೊಂದರೆ ಕೊಟ್ಟಿದ್ದ? ಆಗ ಆ ನೋವಿದೆಯಲ್ಲ, ಆ ಆಕ್ರೋಶ ಸುಹಾಸ್ನಲ್ಲಿ ಎದ್ದಿತ್ತು. ಹಾಗಂತ ಸುಹಾಸ್ ಯಾರನ್ನೂ ಇದು ಮಾಡಿದ್ದಲ್ಲ. ಯಾರು ಈ 5 ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೋ ಆತನ ಧ್ವನಿಯನ್ನು ಅಡಗಿಸಿದ್ದು ಸುಹಾಸ್ ಏನು ಸುಮ್ಮನೆ ಅಮಾಯಕರ ಮೇಲೆ ಹೋಗಲಿಲ್ಲ. ಸುಹಾಸ್ ಮಾಡಿದ್ದೇನು ಅಂತ ಅಂದರೆ, ಅವತ್ತು ಆತ ಸಂಘಟನೆಯ ಮುಖಂಡನಾಗಿದ್ದ. ಸಂಘಟನೆಯಿಂದ ಆತನಿಗೆ ಸಂಘಟನೆ ಹತ್ರ ಅನೇಕರು ಬಂದು ಹೇಳ್ತಾ ಇದ್ದಿದ್ದು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ಈ ರೀತಿ ಇದು ಮಾಡ್ತಿದ್ದಾನೆ ಅಂತ ಹೇಳಿದ ಮೇಲೆ ಅವನಿಗೆ ಮಾಡಿದ್ದು. ಹಾಗಾಗಿ ನಾನು ಹೇಳೋದೇನಂತ ಅಂದರೆ, ಪ್ರತಿಕಾರ ಅನ್ನೋದು ಹಿಂದೂ ಅಥವಾ ಹಿಂದೂ ಕಾರ್ಯಕರ್ತರದ್ದಲ್ಲ. ಇದು ಇಸ್ಲಾಂ ಬೋಧನೆಯೇ ಪ್ರತಿಕಾರವಾಗಿದೆ. ಇಸ್ಲಾಂ ತನ್ನ ಒಳಗಡೆಯಿಂದನೇ ಮುಸಲ್ಮಾನ್ ಯುವಕರಿಗೆ ಪ್ರತಿಕಾರವನ್ನು ಹಬ್ಬಿಸ್ತಾ ಇದೆ, ಪ್ರತಿಕಾರದ ಬೋಧನೆಯನ್ನು ಮಾಡ್ತಾ ಇದೆ. ನಾನು ಎಲ್ಲ ಮುಸಲ್ಮಾನರಿಗೂ ಹೇಳ್ತಿಲ್ಲ, ಆದರೆ ಯಾರು ಮುಸಲ್ಮಾನರು ಇಸ್ಲಾಂ ಮತ್ತು ಶರಿಯಾವನ್ನು ಫಾಲೋ ಮಾಡ್ತೀವಿ ಕಡ್ಡಾಯವಾಗಿ ಅಂತಾರೋ, ಯಾರು ಶರಿಯಾನ ಫಾಲೋ ಮಾಡ್ತೀವಿ ಅಂತಾರೋ ಅಂಥವರಿಗೆ ಇದು ಕಡಾಖಂಡಿತವಾಗಿ ಪ್ರತಿಕಾರದ ಅಮಲು ತುಂಬಿರುತ್ತೆ. ಆ ಅಮಲಿನಲ್ಲಿ ಬಂದ್ ಮಾಡ್ತಾರೆ. ಇವತ್ತು ಪ್ರತಿಕಾರವೇ ಸುಹಾಸ್ದಾಗಿದ್ದು, ಮತ್ತಿನ್ನೇನೂ ಅಲ್ಲ. ಇದು ಯಾವುದೋ ಗ್ಯಾಂಗ್ ವಾರು, ಅವ್ನು ರೌಡಿ ಶೀಟರ್, ಇದೆಲ್ಲ ಸುಳ್ಳು ಕಟ್ಟುಕತೆಗಳು. ಇದು ಪ್ರತಿಕಾರವೇ ಆಗಿದ್ದು.